ಹಲೋ, ಈಗ ಎಲ್ಲರೂ ಮಧುರೈಗೆ ಹೊರಟಿದೀವಿ. ಎಲ್ಲರೂ ವಾಯ್ಸೆಲ್ಲ ಲೇಟ್ ಮಾಡಿದ್ರು, ಅದಕ್ಕೆ ನಮ್ದು ಲೇಟ್ ಆಯಿತು. ಗಾಡಿ ನೋಡಿ ಫುಲ್ ರೆಡಿ ಆಗಿದೆ. ಆನಂದ್ ಬಿಹಾರಿ ಹತ್ರ ನಿಂತಿದ್ದೀವಿ, ಕ್ಯಾತ್ಸಂದ್ರ ಟೋಲ್. ಫುಲ್ಲೆಲ್ಲ ರೆಡಿ ಆಗಿದೆ, ಇನ್ನೇನು ಹೊರಡಬೇಕು. ಫ್ರೆಂಡ್ ಒಬ್ಬ ಬರ್ತೀನಿ ಅಂತ ಹೇಳಿದ್ದ, ಅವನೊಂದು ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾನೆ. ಅದು ಬಿಟ್ರೆ ಇನ್ನೇನಿಲ್ಲ. ಈಗ ಡೈರೆಕ್ಟ್ ಮಧುರೈಯಿಂದ ಡೈರೆಕ್ಟ್ ರಾಮೇಶ್ವರಂ ಆದಮೇಲೆ ಧನುಷ್ಕೋಡಿ ಆದಮೇಲೆ ಕನ್ಯಾಕುಮಾರಿ ವ್ಯೂ ಪಾಯಿಂಟ್ ನೋಡ್ಕೊಂಡಿದ್ದಾದ್ಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಅಪ್ಡೇಟ್ಸ್ ನಿಮಗೆ ಕೊಡ್ತೀನಿ. ಅಲ್ಲಿಂದ ಹೊರಡೋದಾ ಅಥವಾ ಅಲ್ಲೇ ಇನ್ನೊಂದು 4-5 ಪ್ಲೇಸಸ್ ಇದೆ, ಅದನ್ನೆಲ್ಲ ಕವರ್ ಮಾಡೋದಾ ಅದನ್ನು ನೋಡಬೇಕು. ಅದಿನ್ನ ಡೌಟ್ ಇದೆ. ನೆಕ್ಸ್ಟು ಧನುಷ್ ಒಬ್ಬ ಬರ್ತಾನೆ ನೈಸ್ ರೋಡ್ ಹತ್ರ, ಅವನನ್ನು ಎತ್ತಾಕೊಂಡು ಹೋಗೋದಷ್ಟೇ. ಈಗ ಸದ್ಯಕ್ಕೆ ಒಬ್ರು ಪಿಲಿಯನ್ ಇದ್ದಾರೆ, ಅವರು ನಮ್ಮ ಗಾಡಿಗೆ ಬರ್ತಾರಾ ಅಥವಾ ಅವ್ನ ಗಾಡಿಗೆ ಹೋಗ್ತಾರಾ ಅದನ್ನು ನೋಡಬೇಕು. ಪೂರ್ತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೇನು ಪ್ರಾಬ್ಲಮ್ ಇಲ್ಲ. ನೋಡೋಣ, ಇವರು ಇನ್ನೂ ಬಂದಿಲ್ಲ, ಬಂದಾದ್ಮೇಲೆ ಹೊರಡೋದು. 12:15 ನೈಸ್ ರೋಡ್ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ 12:45 ಆದರೂ ಈ ನನ್ನ ಮಕ್ಳು ಇನ್ನೂ ಪತ್ತೇನೇ ಇಲ್ಲ ನನಗೆ. ನೋಡೋಣ ಏನೇನಾಗುತ್ತೆ ಅಂತ. ಹತ್ರ 5-10 ಮಿನಿಟ್ಸ್ ಆದ್ಮೇಲೆ ಬಂದರು ಇವರು. ಏನು ಸ್ಪೆಕ್ಸು ಏನಕ್ಕೆ ಹಾಕಂತ್ಯ? ಪೂರ್ತಿ ಆಫ್ ರೋಡ್ ಡರ್ಟ್ ಬೈಕ್ ಹೊಡಿತ್ಯಾ? ಹೊರಡೋಣ. 12,806 ಕಿಲೋಮೀಟರ್ಸ್ ಆಲ್ರೆಡಿ ಡ್ರಿವನ್. ನೋಡೋಣ ಎಷ್ಟಾಗುತ್ತೆ ಪೂರ್ತಿ ಟ್ರಿಪ್ಪಿಂದ ಅಂತ. ಮನೆಯಿಂದ ಇಲ್ಲಿಗೆ 12 ಕಿಲೋಮೀಟರ್ಸ್ ಏನೋ ಇದೆ, ಅದು ಕವರ್ ಮಾಡಿದ್ದೀವಿ ಆಲ್ರೆಡಿ. ಅದನ್ನು ಏನು ಹಾಕಿಲ್ಲ ಇನ್ನು ಸದ್ಯಕ್ಕೆ. ಟ್ಯಾಂಕ್ ಬ್ಯಾಗ್ ಎಲ್ಲ ರೆಡಿಯಾಗಿದೆ. ಇದೊಂದು ಟ್ರಾಫಿಕ್ಕು ದಾಟ್ಬಿಟ್ರೆ, ಹೊಸೂರು ರೋಡ್ ಒಂದು ದಾಟಿದ್ರೆ ಪೂರ್ತಿ ಕ್ಲಿಯರ್ ಆಗಿರುತ್ತೆ ಗುರು ನಮ್ಮ ರೋಡ್ಸು. ಬಟ್ ಇಲ್ಲೇ ಇಷ್ಟೊಂದೆಲ್ಲ ಗೋಜ್ಗಳು ಮಾಡ್ಕೊಂಡು ನಾವು ಹೋಗೋಕ್ಕಾಗಲ್ಲ. ನೋಡೋಣ. ಇನ್ನು ಮಿನಿಮಮ್ ಅಂದ್ರೆ 2 o'clock ಆಗಿದ್ದರು ನಾವು ಹೊರಡೋದು. ಅದೇ ಬೇಜಾರಾಗ್ತಿರೋದು ನನಗೆ. 2 o'clock ಆದರೆ ಇಲ್ಲಿಂದನೇ 10 hours ತೋರಿಸ್ತಾ ಇದೆ, ಅಲ್ಲಿಂದ 8 hours ತೋರಿಸುತ್ತೆ ಅಂತಲೇ ಅಂದ್ಕೊಳ್ಳಿ. 8 hours ಅಲ್ಲಿಂದ ಅಂತ ಲೆಕ್ಕ ಹಾಕೊಂಡ್ರು ನಾವು ಏನಿಲ್ಲ ಅಂದರೂ ಒಂದು 10 o'clock 11 o'clock ರೀಚ್ ಆಗ್ತೀವಿ. ಅಲ್ಲಿ ರೂಮ್ ಹುಡ್ಕೋದು ಅದು ಇದು ಸಿಕ್ಕಾಪಟ್ಟೆ ತೊಂದರೆಗಳು ಈ ಸಲ, ಯಾಕಂದರೆ ಬೇಗ ಹೊರಟಿಲ್ಲ ನಾವೇನೆ. ನೋಡೋಣ ಏನೇನಾಗುತ್ತೆ. ಈಗ ಹೊಸೂರು ರೋಡ್ ಎಂಟ್ರೆನ್ಸ್ 423 ಕಿಲೋಮೀಟರ್ಸ್ ಇದೆ ಗುರು. ಇನ್ನು ಇವರೆಲ್ಲ ಇವಾಗಲೇ 2:15 ಇವಾಗ ಆಗಲೇ ಟೈಮು 2:15 ಆದರೂ ಇನ್ನೂ ಇಲ್ಲೇ ಇದ್ದೀವಿ ನಾವು. ಯಪ್ಪ ಫುಲ್ಲಿ ಎಕ್ಸಾಸ್ಟೆಡ್ ಇವಾಗಲೇ, ಏನೂ ಮಾಡೋಕ್ಕಾಗಲ್ಲ. ಮನೆ ಬರ ತಡೀರಿ. ಧನು ಆ ಬ್ಯಾಗ್ ನೀನು ಹಾಕ ಮುಂದಕ್ಕೆ, ಟ್ಯಾಂಕ್ ಮೇಲೆ ಕುತ್ಕೊಂತದ ಬ್ಯಾಗು. ಇದು ಹ್ಞೂ ಮುಂದಕ್ಕೆ ಹಾಕು. ಎಲ್ಲ ಬಾಯ್ಸ್ ರೆಡಿ. ನಾನು ಗ್ಲೌಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಅನ್ನಿಸ್ತಾ ಇದೆ. ಹೊಡೆದು ಬಿಡೋಣ. ಲೆಟ್ಸ್ ಗೋ. ಎಲ್ಲ ಬ್ಯಾಗ್ಗಳು ಹಾಕೊಂಡ್ಬಿಟ್ರೆ ಫ್ರೀಯಾಗಿ ಕುತ್ಕೊಳಕ್ಕಾಗಲ್ಲ ಗುರು, ಅದೇ ಬೇಜಾರು. ಅದಕ್ಕೆ ಅಂತಾನೆ ಟಾಪ್ ಬಾಕ್ಸ್ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ ಈ ಸಲ. ಲಾಸ್ಟ್ ಟೈಮ್ ಕೊಡೈಕೆನಾಲ್ಗೆ ಹೋದಾಗ ಬ್ಯಾಗು ಇದಕ್ಕೆ ಹಾಕ್ಕೊಂಡಿದ್ದೆ, ಹಿಂದ್ಗಡೆ ಸೀಟಿಗೆ ಟೈ ಮಾಡಿದ್ದೆ. ಆ ಹಿಂದ್ಗಡೆ ಸೀಟಿಗೆ ಟೈ ಮಾಡಿದ್ದಕ್ಕೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಹೊಡಿತು. ಪ್ರಾಬ್ಲಮ್ ಏನು ಹೊಡೆದಿರಲಿಲ್ಲ, ಏನಂದರೆ ಕುಷನ್ ಒಂದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ ಹಿಂದ್ಗಡೆ ಸೀಟಿಂದು. ಅದಕ್ಕೋಸ್ಕರ ಈ ಸಲ ಯಾವುದೂ ಹಿಂದ್ಗಡೆ ಬ್ಯಾಗೇ ಹಾಕ್ಕೊಂಡಿಲ್ಲ. ಈಗ ಡೈರೆಕ್ಟ್ ಮಧುರೈಗೆ ಹಾಕಿದ್ದೀನಿ. ನೋಡೋಣ, 10:30-11 ಗಂಟೆ ತೋರಿಸ್ತಾ ಇದೆ. ಅದಕ್ಕಿಂತ ಬೇಗ ಹೋಗೋಕೆ ಟ್ರೈ ಮಾಡ್ತೀವಿ. ಟ್ರೈ ಮಾಡಿದ್ರು ಏನು ಗುರು, ಎಲ್ಲ ಕಡೆ ಟೀ ಅಂಗಡಿಗೆ ಹಾಕ್ಕೊಂಡು 100 ಕಿಲೋಮೀಟರ್ಸ್ಗೆ ಒಂದೊಂದ್ಸಲ ಹಾಕ್ಕೊಳ್ಳೇಬೇಕು. ಯಾಕಂದರೆ ಅದು ಎಕ್ಸ್ಪಲ್ಸಲ್ಲಿ ಇದಿಲ್ಲ, ಏನಂತಾರೆ
ಕೂಲೆಂಟ್ ಇಲ್ಲ, ರೇಡಿಯೇಟರ್ ಇಲ್ಲ, ABS ಇಲ್ಲ ಆ ಗಾಡೀಲಿ. ಅದೊಂದೇ ಮೇನ್ ಫಾಲ್ಟ್. ಇಲ್ಲಾಂದಿದ್ರೆ 200 ಕಿಲೋಮೀಟರ್ಸ್ಗೆ ಒಂದೊಂದ್ಸಲ ನಿಲ್ಲಿಸ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ನೆಕ್ಸ್ಟ್ ಮಂತ್ ಒಂದು ರೈಡ್ ಹಾಕೊಳ್ಳೋಣ ಅಂತಿದ್ದೀವಿ. ಒಂದು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುನ್ನಾರ್ ಅಥವಾ ಶಿರ್ಸಿ ಅಥವಾ ಚಿಕ್ಕಮಗಳೂರು, ಇದಿಷ್ಟು ಪ್ಲೇಸಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ತೀವಿ. ಯಾರಾದರೂ ಜಾಯಿನ್ ಆಗ್ತೀರಾ ಅಂದರೆ ಜಾಯಿನ್ ಆಗ್ಬೋದು. ಬಟ್ ಜಾಸ್ತಿ ಜನ ಹೋಗಲ್ಲ ನಾವು. ಜಾಸ್ತಿ ಜನ ಬಂದ್ರೂ ತೊಂದರೆ ಇಲ್ಲ, ಯಾರ್ಯಾರು ಬರ್ತೀರಾ ಬರ್ಬೋದು. ಈ ಸಲ ಅಂತೂ 3 ಬೈಕ್ ಹೋಗ್ತಿರೋದು, ಟೋಟಲ್ 5 ಮೆಂಬರ್ಸು. ನೆಕ್ಸ್ಟು ಬೇಕಾದರೆ ಜಾಸ್ತಿ ಜನ ಹೋಗೋಣ ಅಂದರೆ ಹೋಗೋಣ, ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಜನ ಇದ್ರೆ ಒಂದೇನು ಗೊತ್ತಾ, ಒಬ್ಬೊಬ್ರು ಒಂದೊಂದು ಕಡೆ ಇರ್ತಾರೆ. ಬಟ್ ಏನಂದ್ರೆ ಗ್ರೂಪ್ ರೈಡ್ಸ್ ಆದರೆ ಓಕೆ. ಇವಾಗ ಗ್ರೂಪಲ್ಲಿ ಯಾರು ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೇನೆ ಎಷ್ಟು ಜನ ಬೇಕು, ಒಂದು ಇಬ್ರು 2 ಗಾಡಿ ಸಾಕು ಗುರು. ಏನಾದರೂ ಹೋಗ್ತೀವಿ ಅಂದರೆ 2 ಗಾಡಿ 3 ಗಾಡಿನ ಮ್ಯಾಕ್ಸಿಮಮ್ ಬೇಜಾನ್ ಆಗೋಯ್ತು. ಇವಾಗ 2-3 ಗಾಡಿ ಆದ್ರೆ ಒಬ್ರು ಸ್ಲೋ ಆಗಿ ಬರ್ತಿದ್ರೆ ಇನ್ನೊಬ್ರು ಫಾಸ್ಟಾಗಿ ಹೋಗ್ತಿರ್ತಾರೆ. ಇವಾಗ ಅವ್ನು ಸಿಗ್ಬೇಕು ಅಂತ ಇನ್ನೊಬ್ಬ ಫಾಸ್ಟಾಗಿ ಬರ್ತಾನೆ. ಇವಾಗ ಎಕ್ಸಾಂಪಲ್ ನಂದು ಮತ್ತೆ ಧನುಷ್ದೆ ತಗೊಳ್ರಿ. ಅವನು ಓಡಿಸ್ತವನಲ್ಲ ಗಾಡಿನ, RS ಬೈಕಿಂಗ್ ಅಂತ. ಅವ್ನಿಗೊಂದು ಒಳ್ಳೆ ಹೆಸರಿಡ್ಬೇಕಲ್ಲ, ಏನಾದರೂ ಇಡೋಣ. ಅವ್ನಿಗೊಂದು ಹೆಸರಿಡ್ಬೇಕು. ಯಾವ್ದಾದ್ರು ಒಂದು ಟೈಮ್ ಇದ್ರೆ ಕಮೆಂಟ್ ಮಾಡಿರಿ. ಅವನು ನಾನೇ ಲೆಕ್ಕ ಹಾಕೊಂಡ್ರೆ ಅಂದ್ರೆ ಏನಾದರೂ ಕಂಪೇರ್ ಮಾಡ್ಕೊಂಡ್ರೆ, ಇವಾಗ ಅವ್ನು ಫಾಸ್ಟಾಗಿ ಹೊಡಿತಾನೆ. ಅವ್ನ ಸ್ಪೀಡಿಗೆ ಮ್ಯಾಚ್ ಮಾಡಬೇಕು ಅಂತ ನಾನು ಫಾಸ್ಟಾಗಿ ಹೊಡಿತೀನಿ. ಇಲ್ಲ ಅಂದ್ರೆ ನಾನು ಫಾಸ್ಟಾಗಿ ಹೊಡಿತಿದ್ರೆ ಅವನು ನನ್ನ ಸ್ಪೀಡಿಗೆ ಮ್ಯಾಚ್ ಮಾಡಬೇಕು ಅಂತ ಅವ್ನು ಫಾಸ್ಟಾಗಿ ಹೊಡಿತಾನೆ. ಆ ಥರ ಆಗುತ್ತೆ. ಆ ಥರ ಏನಾದರೂ 2-3 ಜನನೇ ಇದ್ರೆ ಸರಿ ಹೋಗುತ್ತೆ, ಮ್ಯಾನೇಜಬಲ್. ಇವಾಗ ಜಾಸ್ತಿ ಜನ ಬಂದರೆ, ಇವಾಗ ಎಕ್ಸ್ಪಲ್ಸ್ದೇ ನೋಡಿ, ಎಕ್ಸ್ಪಲ್ಸಲ್ಲಿ ರೇಡಿಯೇಟರ್ ಫ್ಯಾನ್ ಇಲ್ಲ, ABS ಇಲ್ಲ. ಇವಾಗ ಅದೆರಡು ಇಲ್ಲ ಅಂತ ಹೇಳ್ಬಿಟ್ಟು ಅವ್ನು ಸ್ಲೋ ಆಗೇ ಬರಬೇಕು, ಬೇರೆ ಆಪ್ಷನ್ ಇಲ್ಲ. ಇವಾಗ ಅವನೇನಾದರೂ ಸ್ಲೋ ಆಗಿ ಬರ್ತಾನೆ ಅಂದರೆ ನನಗೆ ನಮ್ಮ ಟೈಮಿಗೆ ಪಿಕಪ್ ಮಾಡೋದಕ್ಕಾಗಲ್ಲ. ಆ ಥರ ಆದರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನೆ ಫ್ರೀ ಟೈಮಲ್ಲಿ ಲೀಜರ್ ಆಗಿದ್ರೆ ಎಲ್ಲರೂ ಹೋಗ್ಬಿಟ್ಟು ಬರ್ಬೋದು, ನಿಧಾನಕ್ಕೆ ಹೋಗ್ಬಿಟ್ಟು ಬರ್ಬೋದು. ಬಟ್ ಇವಾಗ ನಾವು ಮಾಡ್ಕೊಂಡಿರೋದೇ ಕಾಂಪ್ಲಿಕೇಟೆಡ್ ಪ್ಲ್ಯಾನು. ಅದರಲ್ಲೂ ನಾವು ನಿಧಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂದರೆ ಆಗಲ್ಲ. ಬಡ್ಜೆಟ್ ಮೇಲೆ ಹೋಗುತ್ತೆ, ಇಲ್ಲಾಂದ್ರೆ ಗಾಡಿಗಳು ಹಾಳಾಗುತ್ತೆ ಮೈನು. ಇವಾಗ ನಾನೇನಾದರೂ 60 ಹೋಗ್ಬೇಕು ಅಂದ್ರೆ ಅದೇ ಚೈನ್ ಸ್ಪ್ರಾಕೆಟ್ ನಾಳೆ ಬೆಳಗ್ಗೆ ಹೊಸದು ಹಾಕಿಸ್ಬೇಕು ನಾನು. ಆ ಥರ ಆಗುತ್ತೆ. ಅದಕ್ಕೋಸ್ಕರನೇ ನೋಡಿಕೊಂಡು ನಿಧಾನಕ್ಕೆ ಬರ್ತಾ ಒಂದು 80 ಮಿನಿಮಮ್ 80 ಬರಬೇಕು. 80 ಬರಲಿಲ್ಲ ಅಂದರೆ ಬೇರೆ ಆಪ್ಷನ್ನೇ ಇಲ್ಲ ನಮಗೆ, ರಾದರ್ ದ್ಯಾನ್ ಸ್ಕಿಪ್ಪಿಂಗ್ ಇಟ್. ನೋಡಿ ಇವಾಗ ಎಕ್ಸ್ಪಲ್ಸು, ಅವ್ನು ಯಶವಂತ್ ಅಂತ, ನಾನು ಚಿಕ್ಕ ಹುಡುಗಯಿಂದನೂ ನೋಡಿದ್ದೀನಿ ಅವನನ್ನ. ಆಯಿತಾ, ಅವ್ನು ಫಾಸ್ಟಾಗಿ ಬರ್ತಾನೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಅವನನ್ನು ರೈಡಿಗೆ ಕರೆದೆ. ಇವಾಗ ಅವನದೇ ಲೇಟ್ ಆಗ್ತಿರೋದು. ಇವಾಗ ನಾವಲ್ಲಿ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಮಿನಿಮಮ್ ಅಂದ್ರೂ ನಮಗೆ 10:30 ಬೇಕೇ ಬೇಕು. ಯಾಕಂದರೆ ಎಲ್ಲರೂ ಸ್ಟಾಪ್ಸ್ ಕೊಟ್ಕೊಂಡು ಏನಾದರೂ ಹೋಗಬೇಕು ಅಂದರೆ ಟೀಗೆ ಅದಕ್ಕೆ ಇದಕ್ಕೆ ಏನಕ್ಕಾದ್ರೂ ಸ್ಟಾಪ್ಸ್ ಕೊಟ್ಕೊಂಡು ಹೋಗ್ಬೇಕು ಅಂದ್ರೂ ನಮಗೆ ಅಲ್ಲೂ ಟೈಮ್ ಹೋಗುತ್ತೆ. ಆ ಟೈಮ್ನ ಕೋಪಪ್ ಮಾಡಿಕೊಂಡು ನಾವು 10 o'clock ಅಷ್ಟಲ್ಲಿ ಹೊಡಿತೀವಿ ಅಂದರೆ ಅದು ಸುಳ್ಳು, ಆಗಲ್ಲ. ಅದಕ್ಕೇನೆ ನಾವು ಹೋಗೋ ತನಕನೂ ಫಾಸ್ಟಾಗಿ ಹೋಗ್ಬಿಡ್ಬೋದಲ್ಲ. ಇವಾಗ ಹೋಗೋ ತನಕ ಫಾಸ್ಟಾಗಿ ಹೋಗಿ ಆಮೇಲೆ ಬೇಕಾದ್ರೆ ಒಂದು ಕಡೆ ಸ್ಟಾಪ್ ಹಾಕ್ಬೋದಲ್ಲ ಅಂತ ನಾನು, ಆ ಮೈಂಡ್ಸೆಟ್ ನನಗೆ. ಇವಾಗ ಅದೇ ಮೈಂಡ್ಸೆಟ್ ಯಾರಿಗೂ ಇರಲ್ಲ. ಆ ಥರ ಕೋಪಪ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಯಾರೂ, ಅದು ಪ್ರಾಬ್ಲಮ್ಮು. ಆ ಕೋಪಪ್ ಏನಾದರೂ ಮಾಡಬೇಕು ಅಂದರೆ, ಆ ಥರ ಕೋಪಪ್ ಏನಾದರೂ ಮಾಡಬೇಕಂದ್ರೆ ಇವಾಗ ನಾವೇನಾದ್ರೂ ಅವ್ರು ಸ್ಲೋ ಮಾಡಿದಾಗ ನಾವು ಸ್ಲೋ ಮಾಡಬೇಕು, ಇಲ್ಲಾಂದ್ರೆ ಅವ್ರು ಸ್ಪೀಡ್ ಮಾಡಿದಾಗ ಅವಾಗ ಸ್ಪೀಡಾಗಿ ಹೋಗಬೇಕು. ಅದು ಮ್ಯಾನೇಜ್ ಮಾಡೋದಕ್ಕಾಗಲ್ಲ, ಅದು ಮೇಯ್ನ್ ಪ್ರಾಬ್ಲಮ್ಮು. ಇವಾಗ 80, 90, 100 ನಾರ್ಮಲ್ ಸ್ಪೀಡ್ಸೇ, ಇದಕ್ಕಿಂತ ಫಾಸ್ಟಾಗಿ ಹೋಗಲ್ಲ ನಾವು. ನಾವೆಲ್ಲಾದರೂ ಹೋಗಿ ನಿಂತ್ಕೊಂಡಿದ್ದಾಗ ಅವ್ರು ಯಾರೋ ಇನ್ನೊಬ್ರು ಬರೋದು, ಅವ್ರಿಗೆ ಟೈಮ್ ಸಿಗಲ್ಲ ಟೀ ಕುಡಿಯೋಕ್ಕೆ. ಎಕ್ಸಾಂಪಲ್ ನೀರೇ ತಗೊಳ್ರಿ, ನೀರು ಕುಡಿಯೋಕ್ಕೂ ಟೈಮ್ ಸಿಗಲ್ಲ. ಪ್ರಾಬ್ಲಮ್ ಆಗುತ್ತೆ ನಮಗೆ, ಬೇರೆ ಕಡೆ ಎಲ್ಲೂ ಪ್ರಾಬ್ಲಮ್ ಆಗಲ್ಲ. ಅದಕ್ಕೇನೆ ಹೇಳೋದು, ಹೋಗ್ಬೇಕಾದ್ರೆ ಇವಾಗ ಡ್ಯೂನೇ ಆಗಲಿ ಸೋಲೋನೇ ಆಗಲಿ ಅಥವಾ ಗ್ರೂಪ್ ರೈಡ್ಸ್ ಆದರೂ ಆಗಲಿ, ಎಲ್ಲರೂ ನಿಮ್ಮ ವೈಬ್ಗೆ ಮ್ಯಾಚ್ ಆಗೋ ಥರ ಇರಲಿ ಎಲ್ಲರೂ. ಇವಾಗ ನಿಮ್ಮ ವೈಬಿಗೆ ಮ್ಯಾಚ್ ಆಗ್ದಿರಾ ಬೇರೆಯವ್ರ ವೈಬಿಗೆ ಮ್ಯಾಚ್ ಹಾಕ್ಕೊಂಡು ಅದೆಲ್ಲ ಸರಿ ಹೋಗಲ್ಲ. ಇವನು ಯಾಕೆ ಹಿಂಗೆ ಚಚ್ಕೊಂಡು ಹೋಗ್ತಾವನೆ ಹೋದವನು. ಒಂದೊಂದು ಗ್ಯಾಂಗಲ್ಲೂ ಒಬ್ಬೊಬ್ರು ಆ ಥರವ್ರು ಇರ್ತಾರೆ, ಯಾರಾದರೂ ಸ್ಲೋ ಮಾಡಿದಾಗ ಚಚ್ಕೊಂಡು ಹೋಗ್ಬಿಡೋದು. ಅಂಥವ್ರನ್ನ ಟ್ಯಾಗ್ ಮಾಡಿ ಇದಕ್ಕೆ ನೋಡ್ರಿ, ಅವನೆಲ್ಲೋದ ಅಂತ ಗೊತ್ತಿಲ್ಲ. ಇನ್ನು ಎಕ್ಸ್ಪಲ್ಸ್ ಅವ್ನು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ.
ಅವ್ನು ಹಿಂಗ್ ಹೋದ, ಅವ್ನು ಇನ್ನೂ ಬಂದೇ ಇಲ್ಲ, ನಾನು ಮಧ್ಯದಲ್ಲಿ ಸಿಗಾಕೊಂಡಿದ್ದೀನಿ. ಈ ಸಿಚುಯೇಷನ್ಗೆ ಏನ್ ಗೊತ್ತಾ ಸಾಂಗ್ ಸೂಟ್ ಆಗ್ತಿರೋದು? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಮುಂದೆ ಗೊತ್ತಿಲ್ಲ ಗುರು ನನ್ಗೂನು, ಸಾಂಗ್ ಆಗ್ತೀನಿ ಕೇಳಿಸ್ಕೊಳ್ರಿ. ಇದೇ ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಹೊರಟಿರೋದು. ಇವತ್ತಿನ ತನಕ ಈ ಥರ ಎಲ್ಲ ಪ್ಯಾಕಿಂಗ್ ಗೀಕಿಂಗ್ ಏನೂ ಇರಲಿಲ್ಲ ನಂದು. ಸಖತ್ ಸಿಂಪಲ್ ಆಗಿ ಹೋಗ್ತಿದ್ದೆ. ಒಂದೇ ಒಂದು ಟ್ರಕ್ಕಿಂಗ್ ಬ್ಯಾಗ್ ಇತ್ತು ಒಂದು ನಂದು. ಆ ಟ್ರಕ್ಕಿಂಗ್ ಬ್ಯಾಗ್ ಹಾಕ್ಕೊಂಡು ಎಲ್ಲ ಇದನ್ನು ಎಲ್ಲ ತುಂಬಿಕೊಂಡು ಸೇಸ್ತಾಗಿ ಹೊರಟ್ಬಿಡ್ತಿದ್ದೆ. ಇವತ್ತು ಇದೊಂದು ಟ್ಯಾಂಕ್ ಬ್ಯಾಗ್ ಅಂತೆ, ಹಿಂದೆ ಒಂದು ಟಾಪ್ ಬಾಕ್ಸ್ ಅಂತೆ, ಗ್ಲೌಸ್ ಅಂತೆ, ಮೊಬೈಲ್ ಹೋಲ್ಡರ್ ಅಂತೆ. ಮೊಬೈಲ್ ಹೋಲ್ಡರು ಗ್ಲೌಸ್ ನಾರ್ಮಲ್ ಆಗಿ ಇರ್ತಾನೆ ಇತ್ತು, ಬಟ್ ಈ ಸಲನೇ ಟಾಪ್ ಬಾಕ್ಸ್ ಮತ್ತು ಟ್ಯಾಂಕ್ ಬ್ಯಾಗ್ ಎರಡು ಆ್ಯಡ್ ಆಗಿವೆ. ನೆಕ್ಸ್ಟ್ ಇನ್ನೇನು ಸ್ಯಾಂಡಲ್ ಬ್ಯಾಗ್ಸು ಆ್ಯಡ್ ಆಗುತ್ತೆ. ಅದು ಆ್ಯಡ್ ಆದಾಗ ಇನ್ನೂ ಜಾಸ್ತಿ ವೆಯ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ ಹೇಳಿ, ನಾರ್ಮಲ್ ಆಗಿ ಜಾಸ್ತಿ ಏನೂ ಆಗಲ್ಲ ಗುರು, ಮೈಲೇಜ್ ಡಿಕ್ರೀಸ್ ಆಗುತ್ತೆ. ಸರಿ ಆಯಿತು, ಸ್ಟೇ ಟ್ಯೂನ್ಡ್.